ಸರ್, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಏನಿಲ್ಲ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ದಾರೆ. ಅಂದ್ರೆ ಚರ್ಚೆ ಸರ್ ಮತ್ತೆ ಮತ್ತೆ ಚರ್ಚೆ ಆಗ್ತಿದೆ. ಈಗ ಒಂದ್ ಕಡೆ ಆಗಲ್ಲ ಅಂತ. ನೋಡಿಯಪ್ಪ, ಆ ಚರ್ಚೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ನಾನು ಏನೋ ನನ್ನ ತಂದೆ, ನನ್ನ ತಾಯಿ, ನನ್ನ ಪುಣ್ಯ ಸರ್ಕಾರದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಏನೋ ಇರೋ ಅವಧಿ, ನಾವು ಯಾರು ಅಧಿಕಾರನೂ ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ. ಇರೋಷ್ಟು ದಿನ ಏನನ್ನ ಜನಕ್ಕೆ ಉಪಯೋಗ ಆಗೋ ಕೆಲಸ ಮಾಡೋಣ ಕೈಲಾದಷ್ಟು. ಯಾವ ಅಧಿಕಾರ ಇರೋ ಅಧಿಕಾರ ನಾನಂತೂ ಅದರಲ್ಲಿ ಭಾಗಿಯಲ್ಲ. ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನನ್ಗೆ ಆಸಕ್ತಿನೂ ಇಲ್ಲ. ಸದ್ಯ ಇರೋ ಇಲಾಖೆಯಲ್ಲಿ ಕೈ ತುಂಬ ಅಲ್ಲ, ಇನ್ನ 4 ಜನ್ಮ ಎತ್ತಿ ಬಂದರೂ ಮಾಡಲಾರ್ದಷ್ಟು ಕೆಲಸ ಇದೆ. ಇರೋ ಟೈಮು ಸಿಕ್ಕಿರೋ ಅವಕಾಶ ಜನ ನನ್ನ ಸೌಭಾಗ್ಯ ಅವಕಾಶ ಕೊಟ್ಟಿದ್ದಾರೆ. ಜನನು ನಮ್ಗೆ ಓಟ್ ಹಾಕಿಲ್ಲಿ ಕೂರಿಸಿದ್ದು ನೀನ್ ಇದಾಗು ಅದಾಗು ಅಂದೋದಕ್ಕಲ್ಲಪ್ಪ. ಏನನ್ನ ಜನಗಳ ಕೆಲಸ ಮಾಡಿ ಅಂತ ನಮ್ಮನ್ನ ಇಲ್ಲಿ ಕೂರಿಸಿರೋದು. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಬೆಳಿಗ್ಗೆ ಆದ್ರೆ ಇದೇ ಚರ್ಚೆ ಆದ್ರೆ ನಮಗಂತೂ ಅದರಲ್ಲಿ ಏನು ಹೇಳುವಂತಹದ್ದಿಲ್ಲ. ನನಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಪುರ್ಸತ್ತಿಲ್ಲ. ಇಲಾಖೆಯಲ್ಲಿ ಮಾಡೋಷ್ಟು ಕೆಲಸ ಇದೆ. ರೈತರು ಕಾಯ್ತಾ ಇದ್ದಾರೆ ನಮ್ಮ ಎದುರು ನೋಡ್ಕೊಂಡು. ಏನೋ ನಮ್ಮ ಕೈಲಿ ಅವ್ರು ಹೇಳಿದ್ದೆಲ್ಲ ಮಾಡಿದ್ದೆಲ್ಲ ಮಾಡೋಕ್ಕಾಗಲ್ಲ. ಏನೋ ಒಂದು ನಾವು ಇರೋವಾಗ ಅಳಿಲು ಸೇವೆ ಜನಕ್ಕೆ ಕೆಲಸ ಮಾಡೋಣ. ನಾನು ನಿಮ್ಮಲ್ಲೂ ರಿಕ್ವೆಸ್ಟ್ ಮಾಡೋದು ಅದೇ. ಅಧಿಕಾರ ಇರುತ್ತೆ, ಹೋಗುತ್ತೆ. ಅಧಿಕಾರ ಶಾಶ್ವತ ಅಲ್ಲ. ನಾವು ಮಾಡಿದ ಕೆಲಸ ಅಷ್ಟು ಉಳಿತದೆ. ಸೊ ಹಾಗಾಗಿ ಕೆಲಸದ ಬಗ್ಗೆ ಏನಾದರೂ ಇದ್ರೆ ತಾವು ಕೇಳಿ, ನಾನು ಹೇಳ್ತೀನಿ. ದಿನ ಬೆಳಿಗ್ಗೆ ಆದ್ರೆ ಅಧಿಕಾರ ಯಾವ ಅಧಿಕಾರ ಇರೋ ಅಧಿಕಾರ ಸರಿಯಾಗಿ ಉಪಯೋಗಿಸ್ಕೊಂಡು 4 ಪೈಸಾ ಕೆಲಸ ಮಾಡೋಣ. ಆವಾಗ ನಾವ್ ಇಲ್ಲಿ ಕೂತಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾವಂತೂ ಅದ್ರ ಬಗ್ಗೆ ನಾನು ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದು. ಎಐಸಿಸಿ ಅಧ್ಯಕ್ಷರು ಇದೇ ಹೇಳಿದ್ರು, ಕಾನ್ಸಂಟ್ರೇಟ್ ಕೆಲಸದ ಮೇಲೆ ಮಾಡಿ ಅಂತೇಳಿ. ಆದ್ರೆ ಕೆಲವು ಸಚಿವರುಗಳು ನೀವು ಹೇಳದಾಗ ಮಾತಾಡ್ತಿಲ್ಲ ಸರ್. ಯಾಕಂತ ಹೇಳಿದ್ರೆ ನೀವೇನೋ ಕ್ರಾಂತಿ ಅಂತೇಳಿ ಸರ್ವೆ ಅಂತೇಳಿ ಹೋಗ್ತಿದ್ರಿ. ಆದ್ರೆ ಕೆಲವರು ಹಾಗೆ ಮಾಡ್ತಾರೆ. ನೋಡಿ, ಇನ್ನೊಬ್ಬರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ನೀವು ನನ್ನನ್ನ ಕೇಳಿದಿರಿ, ಜನ ನಮ್ಮನ್ನ ಇಲ್ಲಿ ಕೂರ್ಸಿರೋದು ನಮ್ ಕೆಲಸ ಅಂದ್ರೆ ಜನಗಳ ಕೆಲಸ ಮಾಡಿ ಅಂತ. ಅದು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವೇನೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ನನ್ನ ಕರ್ತವ್ಯ, ನನ್ನ ಡ್ಯೂಟಿ, ನನ್ನ ಜವಾಬ್ದಾರಿ. ಅದು ನಾನು ಮಾಡ್ತೇನೆ. ಅಧಿಕಾರ ನನ್ಗಂತೂ ನನ್ಗೆ ಸಾಮರ್ಥ್ಯಕ್ಕಿಂತ ಹೆಚ್ಚು, ನಿರೀಕ್ಷೆಗಿಂತ ಹೆಚ್ಚು ಅಧಿಕಾರ ಅಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಕೆಲಸ ಮಾಡೋಣ. ಉಳಿದಿದ್ದು ಅವ್ರವ್ರು ಇನ್ನೊಬ್ರು ಏನ್ ಮಾತಾಡ್ಬೇಕು ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅವ್ರವ್ರ ಸ್ವ ಇಚ್ಛೆ. ನನಗೆ ಇಲ್ಲಿ ಇದನ್ನ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ, ಇಲ್ಲಿರೋ ಕೆಲಸ ಮಾಡೋಕ್ಕೂ ಟೈಮ್ ಇಲ್ಲ. ನನಗೆ ಸಾಲ್ತಾ ಇಲ್ಲ. ಇದನ್ನೇ ಮಾಡಿದ್ರೆ ಸಾಕಾಗಿದೆ ನನಗೀಗ.